ಭಾಗ 2 ಮಧ್ಯರಾತ್ರಿಯ ಕೌತುಕ. ಅಂದು ರಾತ್ರಿ ಮನೆಯವರೆಲ್ಲ ಮಲಗಿದ್ದರು. ಹಳ್ಳಿಯ ಆ ನಿಶ್ಶಬ್ದ ರಾತ್ರಿಯಲ್ಲಿ ಮಾವ ಮತ್ತು ಅತ್ತೆಯ ನಡುವಿನ ಆಪ್ತ ಸಂಭಾಷಣೆ ನನ್ನ ಕಿವಿಗೆ ಬೀಳುತ್ತಿತ್ತು. ಮಾವ ಬೇಗನೆ ನಿದ್ರೆಗೆ ಜಾರಿದರು, ಆದರೆ ಅತ್ತೆ ಜಲಜಾಕ್ಷಿಯವರ ಮನಸ್ಸು ಮಾತ್ರ ಇನ್ನೂ ಚಂಚಲವಾಗಿತ್ತು. ಅವರ ಅತೃಪ್ತಿ ಅವರ ಮಾತುಗಳಲ್ಲೇ ಎದ್ದು ಕಾಣುತ್ತಿತ್ತು. ಮಾವನ ನಿರಾಸಕ್ತಿಯಿಂದ ಬೇಸತ್ತ ಅತ್ತೆ, ನನ್ನ ಮನಸ್ಸಿನ ಆಸೆಗಳನ್ನು ಅರ್ಥಮಾಡಿಕೊಳ್ಳುವವರೇ ಇಲ್ಲವೇ ಎಂದು ಮನಸ್ಸಿನಲ್ಲೇ ಗೊಣಗುತ್ತಿದ್ದರು. ನಾನು ಪಕ್ಕದಲ್ಲೇ ಮಲಗಿದ್ದರೂ ಅತ್ತೆ ನಾನಿನ್ನೂ ಅವರ ಪಾಲಿಗೆ ಹಳೆಯ ಸುಜ್ಜು ಎಂದೇ ಭಾವಿಸಿದ್ದರು. ಅವರು ಮೆಲ್ಲನೆ ನನ್ನ ಮೈಮೇಲೆ ಕೈಯಾಡಿಸುತ್ತಾ ನನ್ನನ್ನು ಅಪ್ಪಿಕೊಂಡರು. ನಾನು ನಿದ್ರೆಯಲ್ಲಿದ್ದೇನೆ ಎಂದು ಭಾವಿಸಿದ ಅವರು ನನ್ನ ಶರೀರದ ಬದಲಾವಣೆಯನ್ನು ಗಮನಿಸಿ ಆಶ್ಚರ್ಯಚಕಿತರಾದರು. ಇವನು ಈಗ ಮೊದಲಿನ ಮಗುವಲ್ಲ, ಪೂರ್ಣ ಬೆಳೆದ ಯುವಕನಾಗಿದ್ದಾನೆ ಎಂದು ತಮಗೆ ತಾವೇ ಪಿಸುಗುಟ್ಟಿಕೊಂಡರು. ಅವರ ಸ್ಪರ್ಶ ನನ್ನಲ್ಲಿ ಒಂದು ರೀತಿಯ ಹೊಸ ಸಂಚಲನ ಉಂಟುಮಾಡುತ್ತಿತ್ತು. ಸುಮಾರು ಅರ್ಧ ಗಂಟೆಯ ನಂತರ ಅತ್ತೆ ನನ್ನನ್ನು ಎಬ್ಬಿಸಿ, ಸುಜ್ಜು, ಎದ್ದೇಳು. ನಿನಗೆ ನಿದ್ರೆಯಲ್ಲಿ ಅಸಹನೀಯವಾಗುತ್ತಿದೆ ಅನ್ನಿಸುತ್ತಿದೆ, ಬಚ್ಚಲಿಗೆ ಹೋಗಿ ಬಾ ಎಂದರು. ನಾನು ಅರೆನಿದ್ದೆಯಲ್ಲಿದ್ದಂತೆ ನಟಿಸುತ್ತಾ ಅವರ ಹಿಂದೆ ಹೋದೆ. ಬಚ್ಚಲು ಮನೆಯ ದೀಪದ ಬೆಳಕಿನಲ್ಲಿ ಅತ್ತೆಯ ಸೌಂದರ್ಯ ಮತ್ತಷ್ಟು ಕಳೆಯಾಗಿ ಕಾಣುತ್ತಿತ್ತು. ಅಲ್ಲಿ ಅವರು ನಡೆದುಕೊಂಡ ರೀತಿ ಮತ್ತು ಅವರ ಕಣ್ಣಲ್ಲಿದ್ದ ಆ ಮಾದಕ ನೋಟ ನನ್ನನ್ನು ಬೆರಗುಗೊಳಿಸಿತು. ಏನೋ ಸುಜ್ಜು, ಹಾಗೆ ನೋಡ್ತಾ ಇದ್ದೀಯಾ? ನಾನಿನ್ನೂ ನಿನ್ನ ಹಳೆಯ ಅತ್ತೆಯೇ ಅಲ್ವಾ ಎಂದು ತುಂಟ ನಗು ಬೀರಿದರು. ದಿನಗಳು ಕಳೆದಂತೆ ಮಾವ ಕೆಲಸದ ನಿಮಿತ್ತ ಊರಿಗೆ ಹೋದರು. ಈಗ ಮನೆಯಲ್ಲಿ ನಾನು ಮತ್ತು ಅತ್ತೆ ಮಾತ್ರ ಇದ್ದೆವು. ಅತ್ತೆಯ ಹಸಿವು ಮತ್ತು ಒಂಟಿತನ ಅವರನ್ನು ಮತ್ತಷ್ಟು ಧೈರ್ಯವಂತರನ್ನಾಗಿ ಮಾಡಿತ್ತು. ಅಂದು ರಾತ್ರಿ ಮಗು ಮಲಗಿದ ನಂತರ ಅತ್ತೆ ಒಂದು ಹಳೆಯ ಸಿಡಿಯನ್ನು ಪ್ಲೇ ಮಾಡಿದರು. ಕೋಣೆಯ ಕತ್ತಲಲ್ಲಿ ಟಿವಿಯ ಬೆಳಕು ಅವರ ಮುಖದ ಮೇಲೆ ವಿಚಿತ್ರವಾದ ರಹಸ್ಯವನ್ನು ಬಿಂಬಿಸುತ್ತಿತ್ತು. ಅತ್ತೆ ಮೆಲ್ಲನೆ ನನ್ನ ಹತ್ತಿರ ಬಂದು ಕುಳಿತು, ಸುಜ್ಜು, ಇವತ್ತು ನಾವಿಬ್ಬರೇ ಇರೋದು. ಈ ಕಥೆಯ ಮುಂದಿನ ಭಾಗವನ್ನು ನೀನೇ ಬರೆಯಬೇಕು ಎಂದರು. ಆ ರಾತ್ರಿ ನಮ್ಮಿಬ್ಬರ ನಡುವೆ ಯಾವ ಹೊಸ ರಹಸ್ಯ ಶುರುವಾಗಲಿದೆ ಎಂಬುದು ನನ್ನ ಕಲ್ಪನೆಗೂ ಮೀರಿದ್ದಾಗಿತ್ತು.